ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳ ಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಕೇಂದ್ರ ಸರ್ಕಾರದ ಒಂದು ದೊಡ್ಡ ತೀರ್ಮಾನ ಕುರಿತಂತೆ ನಾನಿವತ್ತು ಮಾತನಾಡ್ತಿದ್ದೀನಿ. ಈಗಾಗಲೇ ರಾಜ್ಯ ಸರ್ಕಾರಗಳ ಹಗ್ಗ ಜಗ್ಗಾಟದ ನಡುವೆ ಕೇಂದ್ರ ಸರ್ಕಾರದ ಒಂದು ವಿಚಾರ ಮರಿಗೆ ಬದಿಗೆ ಸರಿತಾ ಇದೆ. ಅದು ಸರಿಬಾರದು ಅನ್ನುವಂಥದ್ದು ಉದ್ದೇಶ ಮತ್ತು ಅದನ್ನು ನಿಮ್ಮ ಗಮನಕ್ಕೆ ತರಬೇಕು ಅನ್ನುವಂಥದ್ದು. ಎಸ್ ವೀಕ್ಷಕರೇ, ಈಗಾಗಲೇ ನಾನು ಹೇಳಿದ ಹಾಗೆ ಕೇಂದ್ರ ಸರ್ಕಾರದಿಂದ ಒಂದು ಬಹುದೊಡ್ಡ ಒಂದು ಆದೇಶ ಅಥವಾ ಘೋಷಣೆ ಬಂದಿತ್ತು. ಯಾರು ಈಗ ನವೆಂಬರ್ 28ರಿಂದ ಹೊಸ ಮೊಬೈಲ್ಗಳನ್ನು ತೆಗೆದುಕೊಳ್ತಾರೋ ಅವರು ತಮ್ಮ ಮೊಬೈಲ್ಗಳಲ್ಲಿ ಸಂಚಾರ್ ಸಾಥಿ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಬೇಕು ಅನ್ನುವಂಥ ಒಂದು ಆದೇಶವನ್ನು ನವೆಂಬರ್ 28ಕ್ಕೆ ಕೇಂದ್ರ ದೂರಸಂಪರ್ಕ ಇಲಾಖೆ ಆದೇಶವನ್ನು ಹೊರಡಿಸಿತ್ತು. ಅದು ಇಂಪ್ಲಿಮೆಂಟ್ ಕೂಡ ಆಗ್ತಾ ಇತ್ತು. ಆದರೆ ವಿಪಕ್ಷಗಳ ದೊಡ್ಡ ಮಟ್ಟದ ಹೋರಾಟ ಮತ್ತು ಸಾರ್ವಜನಿಕರ ದೊಡ್ಡ ಮಟ್ಟದ ವಿರೋಧ ಇವೆರಡೂ ಯಾವಾಗ ವ್ಯಕ್ತವಾಯಿತು, ಹೇಳದೆ ಕೇಳದೆ ಬಾಲ ಮುದುರ್ಕೊಂಡು ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರದಿಂದ ಹಿಂದೆ ಸರಿದಿದೆ, ಸ್ಟೆಪ್ ಬ್ಯಾಕ್ ಮಾಡಿದೆ, ಮುಂದಿಟ್ಟ ಹೆಜ್ಜೆಯನ್ನು ಹಿಂದೆ ಇಟ್ಟು ಬಿಟ್ಟಿದೆ. ಹಾಗಾದರೆ ಈ ತರಹದ ಒಂದು ನಿರೀಕ್ಷೆಯನ್ನು, ಅಂದರೆ ಜನರ ವಿರೋಧ ಬರುತ್ತೆ ಅನ್ನುವಂಥ ನಿರೀಕ್ಷೆಯನ್ನು ಕೇಂದ್ರ ಸರ್ಕಾರ ಮಾಡಿರಲಿಲ್ವಾ? ಯಾಕೆ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳುವಂಥ ಕೆಲಸಕ್ಕೆ ಅದು ಮುಂದಾಗಿತ್ತು? ಯಾಕೆ ಈಗ ಸಡನ್ ಆಗಿ ಹಿಂದೆ ತೆಗೆದುಕೊಂಡು ಬಿಟ್ಟಿದೆ ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆಗಳು ಇವತ್ತು ನಾನು ಉತ್ತರ ಕೊಡಲಿಕ್ಕೆ ಹೊರಟಿದ್ದೇನೆ. ಎಸ್ ವೀಕ್ಷಕರೇ, ಸಂಚಾರ್ ಸಾಥಿ ಆ್ಯಪ್ ಅನ್ನುವಂಥದ್ದು ಅದು ಭಾರತ ನಿರ್ಮಿತ ಒಂದು ಆ್ಯಪ್ ಆಗಿರ್ತಕ್ಕಂಥದ್ದು. ಅದು ಈಗ ಹೊಸ ಮೊಬೈಲ್ಗಳಲ್ಲಿ ಯಾರೆಲ್ಲ ಕೊಂಡ್ಕೊಳ್ತಾರೋ ಅವರಲ್ಲಿ ಮೊಬೈಲ್ ಮಾರೋದಕ್ಕೆ ಮುಂಚೆನೇ ಅದು ಕಂಪ್ನಿ ಇನ್ಸ್ಟಾಲ್ ಥರ ಮೊದಲೇ ಇನ್ಸ್ಟಾಲ್ ಆಗಿ ಅದನ್ನು ಕೊಡಬೇಕು ಅನ್ನುವಂಥದ್ದು ನಿರ್ಣಯ. ಅದಕ್ಕೆ ಭಾರತ ಸರ್ಕಾರ ಕೊಟ್ಟಿರ್ತಕ್ಕಂಥ ಒಂದು ಸ್ಪಷ್ಟನೆ ಏನು ಅಂತಂದರೆ, ಈಗಾಗಲೇ ಸಾಕಷ್ಟು ದೇಶ ವಿರೋಧಿ ಕೃತ್ಯಗಳಾಗ್ತಿವೆ, ಬೇರೆ ಬೇರೆ ರೀತಿಯ ಒಂದು ಫ್ರಾಡ್ಗಳಾಗ್ತಿವೆ, ಟೆಕ್ನಿಕಲ್ ಫ್ರಾಡ್ಗಳಾಗ್ತಿವೆ, ಈ ತರಹದ ಒಂದು ಸೈಬರ್ ಫ್ರಾಡ್ಗಳಾಗ್ತಿವೆ. ಇವೆಲ್ಲವನ್ನು ಕೂಡ ತಡೆಗಟ್ಟಲಿಕ್ಕೆ ನಾವು ಇದನ್ನು ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾರ್ದಾದ್ರೂ ಫ್ರಾಡ್ ಆದರೆ ಅದನ್ನು ನಾವು ಕಂಡುಹಿಡಿಯಲಿಕ್ಕೆ ಈಸಿ ಆಗುತ್ತೆ ಅನ್ನುವಂಥದ್ದು ಅದು ಕೊಡ್ತಿರ್ತಕ್ಕಂಥ ಸ್ಪಷ್ಟನೆ. Not just snooping on the telephones, it's overall they are turning this country into a dictatorship in every form. You ask me every day why parliament is not functioning. It's not functioning because they are refusing to talk about anything. So it's very easy to blame the opposition. ಆದರೆ ಏನಾಯಿತು? ಇದಷ್ಟೇ ಇತ್ತಾ? ಇದ್ರ ಹಿಂದೆ ಏನಾದರೂ ಬೇರೆ ಉದ್ದೇಶಗಳಿತ್ತಾ? ಇತ್ತು ಅನ್ನುವಂಥದ್ದು, ಅಂದರೆ ಕೇಂದ್ರ ಸರ್ಕಾರಕ್ಕೆ ಇದರ ಹಿಂದೆ ಬೇರೆ ಉದ್ದೇಶಗಳು ಇತ್ತು ಅನ್ನುವಂಥದ್ದು ವಿಪಕ್ಷಗಳ ಮತ್ತು ಕೆಲವು ಪ್ರಜ್ಞಾವಂತ ಭಾರತೀಯ ನಾಗರಿಕರ ಆರೋಪ. ಅವರೇನು ಹೇಳ್ತಾರೆ, ಯಾರು ಈ ಸಂಚಾರ್ ಸಾಥಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಹೇಳುವಂಥವ್ರು ಏನು ಹೇಳ್ತಾರೆ ಅಂತಂದರೆ, ಇಲ್ಲಿಲ್ಲ, ಇದು ನಮ್ಮ ಖಾಸಗಿತನದ ಒಂದು ದುರ್ಬಳಕೆ ಆಗ್ತಾ ಇದೆ. ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಕುತ್ಕೊಳ್ತೀವಿ, ಏನು ಊಟ ಮಾಡ್ತೀವಿ, ಏನು ನಾವು ನೋಡೋದಕ್ಕೆ ಬಯಸ್ತೀವಿ, ಮೊಬೈಲಲ್ಲಿ ಯಾವ ಆ್ಯಪ್ಗಳು, ಯಾವ ಸುದ್ದಿಗಳನ್ನು ನೋಡೋಕ್ಕೆ ಬಯಸ್ತೀವಿ, ಯಾರೊಂದಿಗೆ ಸಂವಹನವನ್ನು ನಡೆಸ್ತೀವಿ, ಎಲ್ಲ ರೀತಿಯ ಖಾಸಗಿ ವಿಚಾರಗಳು ಕೂಡ ಈ ಒಂದು ಸಂಚಾರ್ ಸಾಥಿ ಆ್ಯಪ್ನಿಂದ ಸರ್ಕಾರದ ಕೈಗೆ ಸಿಗುತ್ತೆ. ಇದು ನಮ್ಮ ವೈಯಕ್ತಿಕ ಮತ್ತು ನಮ್ಮ ಖಾಸಗಿತನದ ದುರ್ಬಳಕೆ ಆಗ್ತಾ ಇದೆ ಅನ್ನುವಂಥ ದೊಡ್ಡ ಆರೋಪ ಕೇಳಿ ಬಂತು. ಕೇಂದ್ರ ಸರ್ಕಾರ ಇದಕ್ಕೆ ಕುರಿತಂತೆ ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೊಡಲಿಲ್ಲ. ಅದರ ನಂತರ ಯಾವಾಗ ದೊಡ್ಡ ಮಟ್ಟದ ಹೋರಾಟ ಸಂಸತ್ ಭವನದ ಎದುರುಗಡೆಗೇನೆ ಪ್ರಿಯಾಂಕಾ ಗಾಂಧಿ ಮತ್ತಿತರ ಎಲ್ಲ ವಿರೋಧ ಪಕ್ಷಗಳಿಂದ ದೊಡ್ಡ ಮಟ್ಟದ ಹೋರಾಟ ಆಯಿತು. ಸೋನಿಯಾ ಗಾಂಧಿ ಮತ್ತು ಇತರ ಪಕ್ಷಗಳು, TMC ಎಲ್ಲ ಪಕ್ಷದ DMK ಮುಂತಾದ ಎಲ್ಲ ಪಕ್ಷಗಳು ಕೂಡ ಪ್ರತಿಭಟನೆಯನ್ನು ಮಾಡಿದ್ವು. ಅದರ ನಂತರ ಕೇಂದ್ರ ಸರ್ಕಾರ ಈಗ ಆದೇಶಕ್ಕೆ ತಿದ್ದುಪಡಿಯನ್ನು ಮಾಡಿ ಅದನ್ನು, ಅಂದರೆ ಸಂಚಾರ್ ಸಾಥಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಳ್ಳೇಬೇಕು ಅನ್ನುವಂಥ ಕಡ್ಡಾಯಗೊಳಿಸಿದ ಮಾತನ್ನು ಈಗ ಆಪ್ಷನಲ್ ಆಗಿ ಬದಲಾಯಿಸಿದೆ. ನಿಮಗೆ ಇಷ್ಟ ಇದ್ದರೆ ಮಾಡ್ಕೋಬಹುದು ಅಥವಾ ಮಾಡಿಕೊಳ್ಳೇಬೇಕು ಅನ್ನುವಂಥ ಕಡ್ಡಾಯ ಇಲ್ಲ ಅನ್ನುವಂಥದ್ದು. ಅಂದರೆ ಇದರ ಅರ್ಥ ಕೇಂದ್ರ ಸರ್ಕಾರ ಹೆದರಿದೆ ಅನ್ನುವಂಥದ್ದು. ಯಾರಿಗೆ? ವಿರೋಧ ಪಕ್ಷಗಳಿಗಲ್ಲ. ಈಗಿರ್ತಕ್ಕಂಥ BJP ಸಂಸದರ, BJP ಸರ್ಕಾರದ, BJP ಮಹಾನ್ ನಾಯಕರ, ಅಂದರೆ ಜಗದೋದ್ಧಾರ ಮಾಡುವಂಥ ನಾಯಕರ ಎದುರುಗಡೆ ವಿಪಕ್ಷಗಳು ಏನೂ ಇಲ್ಲ, ಅವುಗಳಿಂದ ಏನೂ ಮಾಡೋಕ್ಕಾಗಲ್ಲ. ಆದರೆ BJP ಸರ್ಕಾರ, ಕೇಂದ್ರ BJP ಸರ್ಕಾರ ಹೆದರಿರೋದು ಯಾರಿಗೆ? ಈ ದೇಶದ ಜನರಿಗೆ, ಈ ದೇಶದ ಪ್ರಜ್ಞಾವಂತ ಮತದಾರರಿಗೆ ಹೆದರಿರ್ತಕ್ಕಂಥದ್ದು. ಯಾವಾಗ ಇದು ಜನವಿರೋಧಿ ನೀತಿ ಅನ್ನುವಂಥ ಅಥವಾ ಜನವಿರೋಧಿ, ಜನರ ಖಾಸಗಿತನದ ಹಕ್ಕಿನ ಉಲ್ಲಂಘನೆ ಅನ್ನುವಂಥ ಮಾತುಗಳು ಕೇಳಿ ಬಂತು, ಆವಾಗ ಹೆದರ್ಕೊಂಡಿರ್ತಕ್ಕಂಥ ಇದೇ
ಬಿಜೆಪಿ ಸರ್ಕಾರದ ಎಲ್ಲ ಪ್ರಧಾನಮಂತ್ರಿಯವರಿಂದ ಹಿಡಿದು ಗೃಹ ಸಚಿವರಿಂದ ಹಿಡಿದು ರಕ್ಷಣಾ ಸಚಿವರಿಂದ ಹಿಡಿದು ಎಲ್ಲರೂ ಕೂಡ ಹೆದರ್ಬಿಟ್ಟು ಇದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ ಅನ್ನುವಂಥ ಮಾತು ದೆಹಲಿ ಮೂಲದಿಂದಲೇ ಕೇಳಿ ಬರ್ತಾ ಇದೆ. ಹಾಗಾದರೆ ಹೆದರುವಂಥ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ನಿಮಗೆ ಒಂದು ಪ್ರಶ್ನೆ ಹುಟ್ಕೋಬಹುದು ಅಲ್ವಾ? ಎಸ್, ಇಲ್ಲೇ ಇರತಕ್ಕಂಥದ್ದು ಬಹಳ ಪ್ರಮುಖವಾದ ಉತ್ತರ. ಯಾಕೆ ಹೆದರಿದೆ ಕೇಂದ್ರ ಸರ್ಕಾರ ಅಂತಂದರೆ, ಈಗಾಗಲೇ ನಮ್ಮದೇ ಭಾರತ ದೇಶದ ಪಕ್ಕದ ದೇಶಗಳ ಪರಿಸ್ಥಿತಿಯನ್ನು ನೀವು ನೋಡಿ. ನೇಪಾಳದಲ್ಲಿ ಏನಾಯಿತು? ನೇಪಾಳದಲ್ಲಿ ಜೆನ್ ಝಿ ಏನು ಒಂದು ಸಮುದಾಯ ಇದೆ, ಅಂದರೆ ಇವತ್ತಿನ ಯುವ ಸಮುದಾಯ ಏನಿದೆ, ಅಲ್ಲಿ ಸೋಷಿಯಲ್ ಮೀಡಿಯಾವನ್ನು, ಫೇಸ್ಬುಕ್ಕನ್ನು, ವಾಟ್ಸಪ್ಪನ್ನು, ಇನ್ಸ್ಟಾಗ್ರಾಮನ್ನು, ಈ ಕುರಿತ ಬಹುತೇಕ ಸೋಷಿಯಲ್ ಮೀಡಿಯಾವನ್ನು ಅದು ಏನು ಮಾಡಿಬಿಡ್ತು, ಅದನ್ನು ತಿರಸ್ಕರಿಸಿಬಿಡ್ತು. ಅದರ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ನಡೀತು. ನೇಪಾಳದಲ್ಲಿ ದಂಗೆನೇ ಆಯಿತು, ಅಲ್ಲಿ ಸರ್ಕಾರಗಳೇ ಉರುಳು ಬಿದ್ದುವು, ಹೊಸ ಸರ್ಕಾರ ರಚನೆ ಆಯಿತು. ಬಾಂಗ್ಲಾದಲ್ಲೂ ಇದೇ ಆಯಿತು, ಶ್ರೀಲಂಕಾದಲ್ಲೂ ಇದೇ ಆಯಿತು, ಮ್ಯಾನ್ಮಾರಲ್ಲೂ ಕೂಡ ಇದೇ ಆಯಿತು. ಯಾವಾಗ ನೀವು ಯುವ ಜನತೆಯ ಹಕ್ಕುಗಳನ್ನು ಕಸಿದುಕೊಳ್ಳಲಿಕ್ಕೆ ಹೊರಡ್ತೀರೋ ಅದು ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಂತು. ಆ ಜನರ ವಿರೋಧ ದೊಡ್ಡ ಮಟ್ಟದ ಜ್ವಾಲೆಯಾಗಿ ಪರಿವರ್ತನೆ ಆಗೋದಕ್ಕಿಂತ ಮುಂಚೆನೆ ಎಚ್ಚೆತ್ತುಕೊಂಡ ಕೇಂದ್ರ ಬಿಜೆಪಿ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರದ ಮಹಾನ್ ಘಟಾನುಘಟಿ ನಾಯಕರು ಈ ಕಾಯ್ದೆಯನ್ನು ಅದನ್ನು ಟ್ವಿಸ್ಟ್ ಮಾಡಿ ಹೆಚ್ಚು ಕಡಿಮೆ ವಾಪಸ್ ತೆಗೆದುಕೊಳ್ಳೋ ರೀತಿಯಲ್ಲಿ ಈಗ ಬದಲಾಯಿಸಿಬಿಟ್ಟಿದ್ದಾರೆ. ಇದು ಇವರ ಒಂದು ಏನು ಧೈರ್ಯಕ್ಕೆ, ಏನು ಕೇಂದ್ರ ಸರ್ಕಾರದ ಧೈರ್ಯಕ್ಕೆ, ಅವರು ತೆಗೆದುಕೊಳ್ಳುವಂಥ ತೀರ್ಮಾನಗಳಿಗೆ ಮತ್ತೊಂದು ತೀರ್ಮಾನದ ಈ ವೈಫಲ್ಯಗಳಂತಲೇ ಹೇಳಬೇಕು, ಆ ವೈಫಲ್ಯಕ್ಕೆ ಮತ್ತೊಂದು ಸಾಕ್ಷಿ. Overall, they are turning this country into a dictatorship. संचार ऐप पर फ्रॉड नहीं है, लोगों को तंग नहीं करेंगे, इसकी गारंटी कौन देगा? उनके निजी जानकारियां इकट्ठा करना चाहती है वो बिल्कुल। ಎಸ್ ವೀಕ್ಷಕರೇ, ಬಹಳ ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರು ಇವತ್ತು ಕೇಳ್ತಾ ಇರ್ತಕ್ಕಂಥದ್ದು ಏನು, ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಈ ಒಂದು ತೀರ್ಮಾನವನ್ನು ಸಂಚಾರ ಸಾಥಿ ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು ಅನ್ನುವಂಥ ಆಗ್ರಹವನ್ನು ಕೇವಲ ಆಪ್ಷನಲ್ ಆಗಿ, ಅಂದರೆ ಮ್ಯಾಂಡೇಟರಿ ಆಗಿದ್ದ ತೀರ್ಮಾನವನ್ನು ಆಪ್ಷನಲ್ ಆಗಿ ಯಾಕೆ ಬದಲಾಯಿಸಿತು ಅನ್ನುವಂಥ ಪ್ರಶ್ನೆ ರಾಜ್ಯದ ಜನರು ಕೇಳ್ತಾ ಇದ್ದಾರೆ, ದೇಶದ ಜನರು ಕೇಂದ್ರ ಸರ್ಕಾರಕ್ಕೆ ಕೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ತಮ್ಮ ಖಾಸಗಿತನದ ಒಂದು ವಿಚಾರವನ್ನು ಕೂಡ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇದಲ್ಲದೆ ಈಗ ತೀವ್ರವಾದ ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಯಾಕೆ ಅಂತಂದ್ರೆ, ಕೇಂದ್ರ ಸರ್ಕಾರದ ಒಂದು ಕೆಲವು ಸಂಸ್ಥೆಗಳು, ಕೆಲವು ಆಪ್ಗಳು ತಮಗೆ ಸಂಬಂಧಪಟ್ಟ ಕೆಲವು ವ್ಯಕ್ತಿಗಳ ಮೇಲೆ ಅಥವಾ ಕೆಲವು ಸಮುದಾಯದ ಮೇಲೆ ಗೂಢಚರ್ಯೆಯನ್ನು ನಡೆಸ್ತಾ ಇದೆ. ಗೂಢಚರ್ಯೆಯನ್ನು ಮಾಡಲಿಕ್ಕೆ, ಅವರ ಮಾಹಿತಿಗಳನ್ನು ಕಲೆ ಹಾಕಲಿಕ್ಕೆ ಈ ಥರದ ಆ್ಯಪ್ಗಳನ್ನು ಬಳಸಲಾಗುತ್ತೆ ಅನ್ನೋಂಥ ಒಂದು ಆರೋಪಗಳು ಕೂಡ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇದೆ. ಇದು ಕೂಡ ಈಗ ಕೇಂದ್ರ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕಿಸಿರ್ತಕ್ಕಂಥದ್ದು. ಈಗ ನಿಮಗೆ ಒಂದು ಉದಾಹರಣೆಯನ್ನು ಕೊಡ್ತೀನಿ ವೀಕ್ಷಕರೇ. ಈಗ ಕೆಲವೇ ವರ್ಷಗಳ ಹಿಂದೆ ಪೆಗಾಸಿಸ್ ಅನ್ನುವಂಥ ಅದೊಂದು ಆ್ಯಪ್ನ ದೊಡ್ಡ ವಿವಾದ ಏರ್ಪಟ್ಟಿತ್ತು. ಅದನ್ನು ಪೆಗಾಸಿಸ್ ಅನ್ನುವಂಥ ಇಸ್ರೇಲ್ ನಿರ್ಮಿತ ಏನಿಂದು ಒಂದು ಆ್ಯಪ್ ಇದೆ, ಆ ಆ್ಯಪ್ನಿಂದ ಸಾಕಷ್ಟು ವಿಪಕ್ಷಗಳ ನಾಯಕರು ಮತ್ತು ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ವ್ಯಕ್ತಿಗಳು, ದೊಡ್ಡ ಜನರ ಖಾಸಗಿ ವಿಚಾರಗಳನ್ನು ಅದನ್ನು ಹಿಡಿದಿಟ್ಕೊಳ್ಳಿಕ್ಕೆ ಇದನ್ನು ಬಳಸಲಾಗ್ತಾ ಇದೆ. ಅದನ್ನು ಕೇಂದ್ರ ಸರ್ಕಾರ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ, ಅವರ ಚಲನವಲನಗಳ ಮೇಲೆ ಗಮನ ಇಡಲಿಕ್ಕೆ ಈ ಪೆಗಾಸಿಸನ್ನು ಬಳಸ್ಕೊಳ್ಳಲಾಗ್ತಿದ್ದೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಆ ಕುರಿತಂತೆ ತನಿಖೆಯನ್ನು ಕೂಡ ಆದೇಶಿಸಲಾಗಿತ್ತು. ಆದರೆ ಇವತ್ತಿಗೂ ಆ ಪೆಗಾಸಿಸ್ ವಿವಾದದ ತನಿಖೆ, ಆರೋಪದ ತನಿಖೆ ಏನಾಯಿತು, ಎಲ್ಲಿ ಹೋಯಿತು ಗೊತ್ತೇ ಇಲ್ಲ. ಈ ಒಂದು ಎಡವಟ್ಟನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಮಾಡ್ಕೊಂಡಿರ್ತಕ್ಕಂಥದ್ದು. ನಂದಿದ್ರೇನು ಇದರಲ್ಲೇನೂ ಪಾತ್ರ ಇಲ್ಲ, ಪೆಗಾಸಿಸ್ಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರೂ ಕೂಡ ಆ ಆರೋಪದಿಂದ ಅದಿನ್ನೂ ಮುಕ್ತವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಸಂಚಾರ ಸಾಥಿ ಆ್ಯಪ್ ಕೂಡ ಕೆಲವು ಜನರ ಮೇಲೆ ಅಥವಾ ಕೆಲವು ಸಮುದಾಯದ ಮೇಲೆ ಗೂಢಚಾರಿಕೆಯನ್ನು ಮಾಡಲಿಕ್ಕೆ ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿವೆ. But the fact is, they are not allowing any discussion on anything, and that is not democracy. प्राइवेसी पर इंटरफेरेंस था। क्या होगा? आपका डेटा सिक्योर रहेगा, इसकी क्या गारंटी है? ಎಸ್ ವೀಕ್ಷಕರೇ, ಹಾಗಾದರೆ ಈಗ ಕೇಂದ್ರ ಸರ್ಕಾರ ತರಲು ಉದ್ದೇಶಿಸಿದ್ದ ಈ ಸಂಚಾರ ಸಾಥಿ ಆ್ಯಪ್ನ ಒಂದು ತೀರ್ಮಾನ ಏನಿದೆ, ಇದು ಕೇವಲ ಈ ತರಹದ ತೀರ್ಮಾನ, ಅಂದರೆ ಒಂದು ರೀತಿ ಅನುಮಾನ ಹುಟ್ಟಿಸುವಂಥ, ಆರೋಪಗಳು ಹುಟ್ಟು ಹಾಕುವಂಥ ತೀರ್ಮಾನ ಇದು ಮೊದಲನೇನಲ್ಲ. ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಗಿರ್ತಕ್ಕಂಥದ್ದು ಎಲ್ಲಿ ಗೊತ್ತಾ? ಪಂಜಾಬ್ನ ರೈತರ
ಹೋರಾಟದಲ್ಲಿ 2 ವರ್ಷಗಳ ಕಾಲ ಸತತವಾಗಿ ಹೋರಾಟ ಮಾಡಿರ್ತಕ್ಕಂಥ ಪಂಜಾಬ್ನ ರೈತರು ಯಾವುದೇ ಕಾರಣಕ್ಕೆ ಜಗ್ಗದೆ ಬಗ್ಗದೆ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿದ್ರು. ಕೊನೆಗೆ ಬಗ್ಗಿದ್ಯಾವುದು ಗೊತ್ತಾ? ಇದೇ ಬಿಜೆಪಿ ಸರ್ಕಾರ ಬಗ್ಗಿ ಕೃಷಿ ನೀತಿಗಳನ್ನು ಅದು ವಾಪಸ್ ತೆಗೆದುಕೊಳ್ತು. ಖಂಡಿತ ಅದನ್ನು ಇಂಪ್ಲಿಮೆಂಟ್ ಮಾಡೋಲ್ಲ ಅಂತ ಅದ್ರ ಹಿಂದೆಯೂ ಕೇಳಿ ಬರ್ತಾ ಇತ್ತು. ಕೇಂದ್ರ ಸರ್ಕಾರ ಅದಾನಿಗೆ ಒಂದು ಅನುಕೂಲ ಮಾಡಿಕೊಳ್ಳಿಕ್ಕೆ ಈ ಥರದ ಒಂದು ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ತಾ ಇದೆ ಅನ್ನೋಂಥದ್ದು. ಯಾವಾಗ ವರ್ಷಾನುಗಟ್ಟಲೆ ಈ ಪ್ರತಿಭಟನೆ ನಡೆದು ಬಿಜೆಪಿಯ ವಿರುದ್ಧ ದೊಡ್ಡ ಮಟ್ಟದ ಒಂದು ಜನಾನುಮತ ಕ್ರೋಢೀಕರಣವಾಗಿ ತನ್ನ ಅಸ್ತಿತ್ವಕ್ಕೆ ಉರುಳಾಗ್ತಾ ಇದೆ ಅಂತ ಅನ್ನಿಸಿದಾಗ ಬಿಜೆಪಿಯ ಸರ್ಕಾರಕ್ಕೆ ಅದು ಈ ಒಂದು ರೈತ ವಿರೋಧಿ ರೈತ ನೀತಿಗಳನ್ನು ಪಂಜಾಬ್ನಲ್ಲಿ ವಾಪಸ್ ತೆಗೆದುಕೊಳ್ತು. ಅದು ಇಂಪ್ಲಿಮೆಂಟ್ ಅನ್ನು ಕೂಡ ಮಾಡಿಕೊಳ್ಳಿಲ್ಲ, ಮತ್ತೆ ಅದು ವಾಪಸ್ ತೆಗೆದುಕೊಂಡಿದ್ದು ಸಂಸತ್ನಲ್ಲೇ ಅನ್ನುವಂಥದ್ದು. ಇದು ಕೂಡ ಮೋದಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಹಿನ್ನಡೆ. जिम्मेदारी है उपभोक्ताओं की मदद करने की, हमारी जिम्मेदारी है उपभोक्ताओं की सुरक्षा देखने के लिए। क्या है संचार साथी? संचार साथी एक ऐप है और एक पोर्टल है जिसके आधार पर हर एक उपभोक्ता ಎಸ್ ವೀಕ್ಷಕರೇ, ಈ ಸಂಚಾರ್ ಸಾಥಿ ಆ್ಯಪ್ ಅನ್ನ ಅದರ ಇನ್ಸ್ಟಾಲ್ಮೆಂಟ್ ಅನ್ನ ಮಾಡಲಿಕ್ಕೆ ಭಾರತದಲ್ಲಿ ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಳ್ಳಿಕ್ಕೆ ಕೇವಲ ಜನರ ವಿರೋಧ ಮತ್ತು ಪ್ರತಿಪಕ್ಷಗಳ ವಿರೋಧ ಅಷ್ಟೇ ಅಲ್ಲ, ಇನ್ನೊಂದು ಕಾರಣವೂ ಇದೆ. ಅದೇನಪ್ಪಾ ಅಂತಂದ್ರೆ, ಈಗಾಗಲೇ ವಿದೇಶಗಳಿಂದ ಆಮದಾಗುವಂತಹ ಸಾಕಷ್ಟು ದೊಡ್ಡ ಮಟ್ಟದ ಮೊಬೈಲ್ ಕಂಪನಿಗಳಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಆಪಲ್ ಕಂಪನಿ, ಐಫೋನ್ ಅನ್ನು ತಯಾರು ಮಾಡುವಂಥ ಆಪಲ್ ಕಂಪನಿ ಏನಿದೆ, ಅದು ತನ್ನ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಯಾವುದೇ ಕಾರಣಕ್ಕೆ ಭಾರತದಲ್ಲಿ ನಮಗೆ ಬಿಸ್ನೆಸ್ ಸಿಗದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಈ ಸಂಚಾರ್ ಸಾಥಿಯ ಆಪ್ ಅನ್ನ ನಾವು ಅದು ಪ್ರೀ ಇನ್ಸ್ಟಾಲ್ ಮಾಡಿ ಕೊಡೋದಿಲ್ಲ ಅನ್ನುವಂಥ ಒಂದು ಸ್ಪಷ್ಟ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರಕ್ಕೆ ಮುಖಕ್ಕೆ ಹೊಡೆದಾಗೆ ಹೇಳಿದೆ. ಇದರ ಜೊತೆಗೆ ಚೀನಾ, ರಷ್ಯಾ, ಕೊರಿಯಾ, ಇಸ್ರೇಲ್ ಮುಂತಾದ ಹಲವಾರು ಆಪಲ್ ಅಂದರೆ ಒಂದು ಮೊಬೈಲ್ ಕಂಪನಿಗಳು ಕೂಡ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ಹಾಗಾಗಿ ಈ ಒಂದು ಸಂಚಾರ್ ಸಾಥಿ ಆ್ಯಪ್ನ ಇನ್ಸ್ಟಾಲೇಷನ್ ನಿರ್ಧಾರವನ್ನು ಡೈವರ್ಟ್ ಮಾಡಲಿಕ್ಕೆ ಅಥವಾ ಅದನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಇದು ಒಂದು ಕೂಡ ಪ್ರಮುಖ ಕಾರಣವಾಗಿದೆ. ಈಗ ನೀವು ಇದನ್ನ ಥಿಂಕ್ ಮಾಡ್ಬೋದು, ಅರೆ ಹಾಗಾದ್ರೆ ಮೋದಿ ವಿರೋಧಿಗಳ ಇದನ್ನು ವಿರೋಧಿಸೋರೆಲ್ಲರೂ ಸರ್ಕಾರದ ವಿರೋಧಿಗಳ, ಬಿಜೆಪಿ ವಿರೋಧಿಗಳ? ಖಂಡಿತ ಅಲ್ಲ. ಒಂದು ಸರ್ಕಾರ ಸಂವಿಧಾನದ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಮತ್ತು ಎಲ್ಲರಿಗೂ ಸಮ ಸಮಾಜ ನಿರ್ಮಾಣ, ಸಮ ಸ್ವಾತಂತ್ರ್ಯದ ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ಒಂದು ನಿಯಮಗಳ ಹೆಸರಿನಲ್ಲಿ, ಕಾನೂನುಗಳ ಹೆಸರಿನಲ್ಲಿ, ಆ್ಯಪ್ಗಳ ಹೆಸರಿನಲ್ಲಿ ಯಾರದೇ ಖಾಸಗಿತನವನ್ನು ಆಕ್ರಮಣ ಮಾಡುವಂಥದ್ದು ಖಂಡಿತ ಅದು ಸಾಧುವಲ್ಲ, ಸರಿಯಲ್ಲ ಅನ್ನೋದ್ರ ಮೂಲಕ ಇವತ್ತು ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಇಲ್ಲಿನ ಪ್ರಜ್ಞಾವಂತ ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೈನರ್. ಸಂಚಾರ ಸಾಥಿ ಆ್ಯಪ್ ಇನ್ಸ್ಟಾಲ್ಮೆಂಟ್ ಹಿಂದಿನ ಒಳನೋಟಗಳು, ಒಳಮರ್ಮಗಳು, ಅಲ್ಲಿರ್ತಕ್ಕಂಥ ಒಳ ವಿವರಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಈ ತರಹದ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.